ಬಿಎಂಟಿಸಿ ಹೊರತುಪಡಿಸಿ ಉಳಿದ ನಿಗಮಗಳಿಗೆ ಬಂದ್ ಬಿಸಿ ತಟ್ಟಿದೆ. ಮುಷ್ಕರದ ಹಿನ್ನೆಲೆ ಕೆಲಸಕ್ಕೆ ಬಹುತೇಕ ನೌಕರರು ಗೈರಾಗಿದ್ದಾರೆ. ಬಿಎಂಟಿಸಿ ನಿಗಮದಿಂದ 97.4% ಬಸ್ಗಳ ಸಂಚಾರ ಆಗಿದೆ. ಕೆಎಸ್ಆರ್ಟಿಸಿ ನಿಗಮದಿಂದ 36.5% ಮಾತ್ರ ಬಸ್ ಸಂಚಾರ ಆಗಿದೆ. ಇನ್ನು ಎನ್‌ಡಬ್ಲ್ಯೂಕೆಆರ್‌ಟಿಸಿ ನಿಗಮದಲ್ಲಿ 48% ಬಸ್ ಸಂಚಾರ ಆಗಿದೆ. ಕೆಕೆಆರ್‌ಟಿಸಿ ನಿಗಮದಲ್ಲಿ 23.7% ಬಸ್ಗಳ ಓಡಾಟ ಆಗಿದೆ. ಮುಷ್ಕರದ ಹಿನ್ನೆಲೆ ಕೇವಲ 6016 ಬಸ್ಗಳು ಮಾತ್ರ ಸಂಚಾರ ನಡೆಸಿರೋದು. ಅಲ್ಲಿಗೆ ಬಿಎಂಟಿಸಿಯಲ್ಲಿ ಅಂಥ ಏನು ವ್ಯತ್ಯಯ ಆಗಿಲ್ಲ. ಬೆಂಗಳೂರಿನ ಜನರಿಗೆ ಹೆಚ್ಚೇನು ಹೊಡೆತ ಬಿದ್ದಿಲ್ಲ. ಬೆಂಗಳೂರನ್ನು ಹೊರತುಪಡಿಸಿದ್ರೆ, ಬಿಎಂಟಿಸಿಯನ್ನು ಹೊರತುಪಡಿಸಿದ್ರೆ ಉಳಿದ ನಿಗಮಗಳೇನಿದ್ದಾವೆ, ಕೆಎಸ್ಆರ್ಟಿಸಿ, ಕೆಕೆಆರ್‌ಟಿಸಿ, ಎನ್‌ಡಬ್ಲ್ಯೂಆರ್‌ಟಿಸಿ ಇಲ್ಲೆಲ್ಲವೂ ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ ಬಸ್ಗಳ ಸಂಚಾರ ಆಗಿದೆ. 30%, 27%, 23% ಇಷ್ಟು ಪ್ರಮಾಣದಲ್ಲಿ ಮಾತ್ರ ಬಸ್ಗಳು ರಸ್ತೆಗಿಳಿದಿರೋದು. ಅಂದರೆ 100 ಬಸ್ ಇದೆ ಅಂದರೆ ಒಂದು 36 ಬಸ್ಸು ಕೆಎಸ್ಆರ್ಟಿಸಿ ಬಸ್ಸು ಇವತ್ತು ರಸ್ತೆಗಿಳಿದಿರೋದು ಅನ್ನೋ ಲೆಕ್ಕಾಚಾರ. ಇನ್ನು ಎನ್‌ಡಬ್ಲ್ಯೂಕೆಆರ್‌ಟಿಸಿಯಲ್ಲಿ 48%, ಕೆಕೆಆರ್‌ಟಿಸಿಯಲ್ಲಿ 23.7% ಮಾತ್ರ ಬಸ್ಗಳ ಓಡಾಟ ಆಗಿರೋದು. ಸೊ ಒಟ್ಟಾರೆ ಲೆಕ್ಕಾಚಾರ ಮಾಡಿದರೆ ಎಲ್ಲ ನಿಗಮಗಳನ್ನು ಸೇರಿ ಲೆಕ್ಕಾಚಾರ ಹಾಕಿದರೆ 6016 ಬಸ್ಗಳು ಮಾತ್ರ ಇವತ್ತು ರಸ್ತೆಗಿಳಿದು ಸಂಚಾರ ನಡೆಸಿರೋದು. ಬಿಎಂಟಿಸಿ ಒಂದೇ ಹೆಚ್ಚಿನ ವ್ಯತ್ಯಯ ಏನು ಕಂಡು ಬರ್ತಾ ಇಲ್ಲ, ಅಥವಾ ಅದಕ್ಕೆ ಮುಷ್ಕರದ ಬಿಸಿ ತಟ್ಟಿಲ್ಲ. ಹೀಗಾಗಿ ಎಂದಿನ ಹಾಗೆ ಅನ್ಬೋದು. ಬಹುತೇಶ ಇನ್ನೇನು 97% ಅಂದರೆ ಅದರಲ್ಲಾಗಿರುವಂಥ ವ್ಯತ್ಯಯ ಏನು ಗಣನೀಯ ಅಂತ ಪರಿಗಣಿಸೋದು ಅವಶ್ಯಕತೆ ಇರೋದಿಲ್ಲ. ಎಂದಿನ ಹಾಗೆ ಇವತ್ತು ಬೆಂಗಳೂರಲ್ಲಿ ಜನರಿಗೆ ಬಿಎಂಟಿಸಿ ಬಸ್ಗಳ ಲಭ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.